ಸೊ ಫ್ರೆಂಡ್ಸ್, ಫೈನಲಾಗಿ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಬೆಂಗಳೂರಿಂದ ಯಶವಂತಪುರದಿಂದ ನೆಲಮಂಗಲ ಹೋಗ್ತೀವಲ್ಲ, ನೆಲಮಂಗಲ ಈ ಕಡೆಯಿಂದ ಯಾವುದೊಂದು ದಾಸನಪುರ ಅಂತ ಬರುತ್ತಲ್ಲ ಊರು, ಆ ಊರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದಾನಿ ಅಂತ ಇಲ್ಲಿ ಅದು ಗುಡಾನ್ ಇದೆ. ಆ ಗುಡಾನ್ ಹತ್ರ ಬಂದಿದ್ವಿ. ಸೊ ಇವತ್ತು ನೋಡಿದ್ರೆ ಸಂಡೇ, ಖಾಲಿ ಆಗೋಲ್ಲ. ನಿನ್ನೆ ನೈಟ್ 2 ಗಂಟೆಗೆ ಬಂದು ರೀಚ್ ಆಗಿದ್ವಿ. ಹಾಗಾಗಿ ಇವತ್ತೇನು ಕೆಲಸ ಇಲ್ಲ, ಗುಡಾನ ಬಂದಿದೆ. ನೋಡ್ಬೇಕು, ನಾಳೆ ಖಾಲಿ ಆಗ್ಬೋದು ಬಹುಶಃ. ಸೊ ಇವತ್ತು ಸಂಡೇ ಏನು ಮಾಡಬೇಕಪ್ಪ ಅಂದ್ರೆ ಏನಿಲ್ಲ, ನಾವಂತೂ ಕಾಲನಿ ಇರ್ತೀವಿ. ಅದಕ್ಕೋಸ್ಕರ ಇವಾಗ ಇಲ್ಲಿ ಇದು ಇದೆ, ಅಂಗಡಿ ಇದೆ. ಅಲ್ಲೋಗಿ ತರಕಾರಿ ತೊಗೊಂಬಂದು ಸೊ ಗಾಡಿಯಲ್ಲಿ ಅಡುಗೆ ಮಾಡಬೇಕು ಇವಾಗ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಬನ್ನಿ ನೋಡೋಣ, ತೊಗೊಂಬರ್ತೀನಿ. ಏನೇನು ಸಿಗುತ್ತಾ ತೊಗೊಂಬಂದು ಮಾಡೋಣ. ಅಲ್ಲಿದೆ ನೋಡಿ ಅದಾನಿ, ಅದು ಗುಡಾನ. ಈ ಗುಡಾನ್ ಬೇರೆ, ನಾನು ಗಾಡಿ ಅಲ್ಲಿ ಹಾಕೋದು ಬಿಟ್ಟು ಇಲ್ಲಿ ತೊಗೊಂಬಂದು ಹಾಕಿನಿ. ಸುಮ್ಮನೆ ರಾತ್ರಿ ಅವ್ರು ಹಂಗೆ ಸೈಡ್ ಹಾಕಿದ್ರು, ನಾನು ಸುಮ್ಮನೆ ಒಂದು ಸೈಡ್ ಹಾಕಿನಿ. ಹಂಗಿದ್ರು ಎಲ್ಲ ಕಡೆ ಒಂದ ತಲೆ ಕೆಡ್ಸೋಣಕ್ಕೆ ಹೋಗೋದಿಲ್ಲ. ಇವ್ರೇನು ತಿಳ್ಕೊಂಡಾರ, ಇಲ್ಲಿಗೆ ಬಂದತ್ತಂತ ತಿಳ್ಕೊಂಡಾರ. ನಾನು ಕೇಳೇ ಇಲ್ಲ, ನಾ ಏನು ಹೇಳೇ ಇಲ್ಲ. ಎಂಟ್ರಿ ಅಂತೂ ಆಗೈತಿ. ಇಲ್ಲೇ ಐತಿ ಮುಂದೆ ಅಂಗಡಿಗೆ, ಅಲ್ಲಿ ಹೋಗಿ ತೊಗೊಂಬರೋಣ. ಫ್ರೆಂಡ್ಸ್, ಟಮಾಟಿ, ಆಲೂಗಡ್ಡೆ, ಮೆಣಸಿನ್ಕಾಯಿ ತೊಗೊಂಬಂದಿನಿ. ಹಂಗೆ ರೈಸು ರೆಡಿ ಮಾಡಕ್ಕೆ ಇಟ್ಟೀನಿ. ಇವಾಗ ರೆಡಿ ಆಗುತ್ತಾ. ಆಮೇಲೆ ಟಮಾಟೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬದ್ನಿಕಾಯಿ ಎಲ್ಲ ಕಟ್ ಮಾಡಿ ಫಸ್ಟ್ ಕ್ಲಾಸ್ ಬ್ಯಾಳಿ ತೊಗೊಂಬಂದಿನಿ. ಬ್ಯಾಳಿ ಸಾರು ಮಾಡೋಣ. ಫೈನಲಾಗಿ ಇವಾಗ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ, ಆಲೂಗಡ್ಡೆ ಹೆಚ್ಚಿನಿ. ಇವಾಗ ಬ್ಯಾಳಿ ಕುದಿಸಾಕಿಟ್ಟಿನಿ. ಬ್ಯಾಳಿ ಕುದಿಸಿ ತೆಗೆದು ಆಮೇಲೆ ಒಗ್ಗರಣೆ ಕೊಡೋಣ. ಬ್ಯಾಳಿ ಕುದಿಸಕತ್ತೀವಿ. ಈಗ ಬ್ಯಾಳಿ ಕುದಿತಂದ್ರೆ ಬ್ಯಾಳಿ ತೆಗಿಬೇಕು. ತೆಗ್ರೆ ಒಗ್ಗರಣೆ ಕೊಟ್ಟು ಕೈ ಇಟ್ಬಿಟ್ರೆ ಸಾರು ಫಸ್ಟ್ ಕ್ಲಾಸ್ ರೆಡಿ. ಕೊನೆಯದಾಗಿ ಬ್ಯಾಳಿ ಸಾರು ಅಂತೂ ರೆಡಿ ಆಯಿತು. ಬ್ಯಾಳಿ ಸಾರು ಹೆಂಗೈತಪ್ಪ ಅಂದ್ರೆ ಹಿಂಗೈತೆ ನಾವು, ಆಲೂಗಡ್ಡೆ ಬ್ಯಾಳಿ ಸಾರು ಎಲ್ಲ ಇದ್ರಾಗ ಆಗೈತೆ ಟೋಟಲಾಗಿ ಅಷ್ಟು. ಸೊ ಫ್ರೆಂಡ್ಸ್, ಫೈನಲಾಗಿ ಇವಾಗ ಅನ್ನ ಎಲ್ಲ ಫಸ್ಟ್ ಕ್ಲಾಸ್ ರೆಡಿ ಆಗೈತಿ. ಮತ್ತು ಸಾಂಬಾರು ಮಣಗಂಡು ದಾಲ್ನೂ ರೆಡಿ ಆಯ್ತು. ಇವಾಗ ಆಯ್ತು, ಮತ್ತು ಸಾಯಂಕಾಲನೂ ಎರಡು ಟೈಮ್ ಯೂಸ್ ಆಗುತ್ತೆ ನಮಗಿದು. ಸೊ ಇವಾಗ ಊಟ ಮಾಡೋಣ. ಟೇಸ್ಟ್ ಹೆಂಗಾಗೈತೆ ನೋಡ್ತೀನಿ. ಫ್ರೆಂಡ್ಸ್, ಅಡುಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗೈತಿ. ಹೆಂಗಾಗೈತಪ್ಪ ಅಂದ್ರೆ ಸೇಮ್ ನಮ್ಮ ಕಡೆ ಮನ್ಯಾಗ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೀವಿ ಅಡುಗೆ. ಯಾಕಂದರೆ ನಮ್ಮ ಮನ್ಯಾಗ ಮಾಡ್ದಂಗೆ ಅಡುಗೆ ಆದ್ರೆ ಟೇಸ್ಟ್ ಭಾರಿ ಬರ್ತೈತಿ. ಸೊ ಹಾಗಾಗಿ ಏನಿಲ್ಲ, ಬ್ಯಾಳಿ ಸಾರು ಮಾಡ್ತೀವಲ್ಲ ಅದೇ ಸಾರು, ಬಟ್ ಆಲೂಗಡ್ಡೆ ಹಾಕಿವಿ ಇದ್ರಾಗ ಸ್ವಲ್ಪ ಮನಗಂಡು ಟೇಸ್ಟ್ ಬರ್ತೈತಿ. ಮತ್ತು ಅದ್ರಾಗ ಹಸಿ ಖಾರ ಹಾಕಿವಲ್ಲ, ಸ್ವಲ್ಪ ಮತ್ತೆ ಟೇಸ್ಟ್ ಬರುತ್ತೆ. ಒಣ ಖಾರಕ್ಕೆ ಹಸಿ ಖಾರಕ್ಕೆ ಡಿಫ್ರೆಂಟ್ ಆಗುತ್ತೆ. ಇವಾಗೆಲ್ಲ ಚೆನ್ನಾಗಿದೆ. ಸೊ ಬನ್ನಿ ಎಲ್ಲರೂ ಊಟ ಗೀಟ ಮಾಡೋಣ. ಸೊ ಫ್ರೆಂಡ್ಸ್, ಫೈನಲ್ ಇವಾಗ ಎಲ್ಲ ಊಟ ಗೀಟ ಆಯಿತು. ಏನಪ್ಪ ಅಂದ್ರೆ ಸಮಸ್ಯೆ, ಈ ಸಂಡೇ ಅಂತೂ ಖಾಲಿ ಆಗಂಗಿಲ್ಲ. ಅದ್ರಾಗೆಲ್ಲ ನೋಡಬೇಕು. ನಾಳೆ ನನ್ನ ಮುಂದೆ ಒಂದು 6 ಗಾಡಿ ಇದೆ. 6 ಗಾಡಿ, 6ನೇ ಪಾಳೆ ನಂದೇ ಇದೆ. 5 ಗಾಡಿ ಅಂದ್ರೆ ಮೊನ್ನೆ ಬಂದು 4 ಗಾಡಿ ಹಂಗೆ ನಿಂತಿದ್ದಾವಂತೆ. ಮತ್ತು ನಾನು ನಿನ್ನೆ ನೈಟ್ 2 ಗಂಟೆಗೆ ಬಂದಿದ್ದಿಲ್ಲ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಏನಿಲ್ಲ, ಇದೇ ಥರ ನಾಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲೇ ಮಲಗೋದು. ನೋಡೋಣ, ನಾಳೆ ಸೋಮವಾರ ಏನಾದ್ರು ಖಾಲಿ ಆದರೆ ಖಾಲಿ ಮಾಡ್ಕೊಂಡು ರಿಟರ್ನ್ ಇಲ್ಲಿದೆ ಮಂಗಳೂರು ಲೋಡ್ ಮಾಡಬೇಕು. ಮಂಗಳೂರು ಲೋಡ್ ಮಾಡ್ಕೊಂಡು ಮಂಗಳೂರಿಗೆ ಖಾಲಿ ಮಾಡಿ ಮತ್ತೆ ರಿಟರ್ನ್ ಲಾಂಗ್ ಟ್ರಿಪ್ ಬೇರೆ ಕಡೆ ತುಂಬ್ತೀನಿ. ಇಲ್ಲಿ ಅಂತ ತುಂಬಂಗಿಲ್ಲ. ಆ್ಯಕ್ಚುಲಿ ನಾಗ್ಪುರ ಟ್ರಿಪ್ ಬೇಸರಾಗಿ ಹೋಗ್ಬಿಡುತ್ತೆ ಫುಲ್. ಅಲ್ಲಿ 3 ದಿನ ಮಲ್ಕೊಂಡಿನಿ, ಇಲ್ಲಿ ಬಂದು 2 ದಿನ ಆಯಿತು. ಫುಲ್ಲು ಲಾಸು ಮತ್ತು ಬೇಜಾರು ಎರಡೂ ಕೂಡ ಆಗ್ಬಿಟ್ಟವು. ಈ ಟ್ರಿಪ್ ಅಂತೂ ಲೆಕ್ಕನೇ ಇಲ್ಲಂಗೆ ಆಗ್ಬಿಟ್ಟೈತಿ. ಬರೀ ಅಲ್ಲೇ 3 ದಿನ ಮಲ್ಕೊಂಡೆ, ಇಲ್ಲಿ ಬಂದು ಇವಾಗ ಎಷ್ಟು ಇಲ್ಲಿ 2 ದಿನ ಆಯ್ತು. ಇವಾಗ 2ನೇ ದಿನ ಆಯ್ತಲ್ಲ. ಮತ್ತು ಒಂದು ವಾರಗಟ್ಟಲೆ ಬರೀ ಹಲ್ಟಿಂಗ್ ಆದರೆ ಏನಿಲ್ಲ, ಉಳಿಯೋದಿಲ್ಲ ಏನು ಇದರಲ್ಲಿ. ಇವಾಗ ಲಾಸ್ ಆಗೈತೆ ಫುಲ್ಲು. ಈ ಬಾಡಿಗೆನ ಅಷ್ಟೊಂದು ಭಾಳ ಇಲ್ಲ, ಬರೀ 60,000 ರೂಪಾಯಿ ಬಾಡಿಗೆ ಇದೆ. ಇಲ್ಲಿ ಬರೋಕೆ 60,000 ರೂಪಾಯಿ ಬಾಡಿಗೆ, ಏನು ಲಾಸ್ ಇದೆಯಲ್ಲ. ಸೊ ನೋಡೋಣ ನೆಕ್ಸ್ಟ್ ಟ್ರಿಪ್ ಲಾಂಗ್ ಎಲ್ಲಿಗಾಗುತ್ತೆ ಅಂತ ಮಂಗಳೂರು ಹೋದ್ಮೇಲೆ ಹೇಳ್ತೀನಿ ನಿಮಗೆ.